ನಾಳೆ ದೇವಸ್ಥಾನಕ್ಕೆ ಹೋಗ್ತಾರೇನೋ ಗೊತ್ತಿಲ್ಲ ಜನ, ಯಾಕೆಂದರೆ ನಾಳೆ ಹೊಸ ವರ್ಷ. ಆದರೆ ಇವತ್ತಂತೂ ಬಾರ್ಗೆ ಹೋಗೋದಂತೂ ಪಕ್ಕ. ಇವತ್ತು ಕುಡುಕರಲ್ಲದ ಕುಡುಕರು, ಅಂದರೆ ಕುಡಿಯೋದೇ ಇಲ್ಲ, ನಾನು ಮುಟ್ಟೋದೇ ಇಲ್ಲ ಅನ್ನೋರು ಕೂಡ ಕುಡಿತಾರೆ. ಈ ದಿನವನ್ನು ವಿಶ್ವ ಮದ್ಯಪಾನ ಪ್ರಿಯರ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ನಿಮ್ಮ ಒಂದು ಬೇಡಿಕೆ ಇದೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇವಾಗ ಪ್ರತಿಯೊಂದು ಈ ಹಬ್ಬಗಳನ್ನು ಆಚರಣೆ ಮಾಡುವಾಗ ಈ ಸರ್ಕಾರ ಕೆಲವೊಂದು ಮಾನದಂಡ ಇಟ್ಕೊಂಡು ಮಾಡ್ತಾ ಇರ್ತದೆ. ಬಟ್ ಇಲ್ಲಿ ನಮಗೇನಾಗಿದೆ, ಮದ್ಯಪಾನ ಪ್ರಿಯರು ಟ್ಯಾಕ್ಸ್ ಪೇಯರ್ಸ್ ಅಂತ ನಮ್ಮನ್ನು ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಇದರಲ್ಲೂ ಟ್ಯಾಕ್ಸ್ನ ಸರ್ಕಾರಕ್ಕೆ ಹೆಚ್ಚಾಗಿ ಟ್ಯಾಕ್ಸ್ನ ಕೊಡ್ತಾ ಇದ್ವಿ. ಬೇಡಿಕೆ ಅವತ್ತಿನ ದಿನ ಏನಾದ್ರು ಅವಕಾಶ ಆದರೆ, ಕಾನೂನಲ್ಲಿ ಅವಕಾಶ ಇದ್ದರೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ಕುಡುಕರಿಗೂ ಒಂದು ದಿನ ಅಂತ ಮೀಸಲಿಡಿ ಅಂತ. ಮೇಜರಾಗಿ ಏನಾಗುತ್ತೆ, ಈ 31 ಡಿಸೆಂಬರ್ ಇದೆಯಲ್ಲ, ಇದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ವೆಲ್ಕಮ್ ಮಾಡ್ತಾರೆ ಹೊಸ ವರ್ಷನ. ವೆಲ್ಕಮ್ ಮಾಡುವಾಗ ಸೊ ಆಲ್ಮೋಸ್ಟ್ ಎಲ್ಲರೂ ತೊಗೋತಾರೆ. ಆ ದಿನವೇ ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ವಿ, ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ತೊಗೊಳೋದು ಬಿಡೋದು ಅದು ಸರ್ಕಾರಕ್ಕೆ. ನಾವು ಈ ವರ್ಷದಿಂದ ಆರಂಭ ಮಾಡಿದ್ವಿ. ಓಕೆ ಸರ್, ಈಗ ಒಂದು ಫೋನೋ ಕಾಲ್ ಇದೆ, ತೊಗೊಳೋಣ. ಹಲೋ, ಈಗ ನಮ್ಮ ಜೊತೆ ಇದ್ದಾರೆ ನಿರ್ದೇಶಕರು ಎಸ್ ಮಹೇಂದ್ರ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮ್ಮ ಸ್ಟುಡಿಯೋದಲ್ಲಿ ಇದುವರೆಗೂ ಬೇರೆ ಬೇರೆ ರೀತಿಯಾದ ಅತಿಥಿಗಳನ್ನ ಬಂದಿರೋದು ನೋಡಿದ್ದೀರಾ? ಹೌದು. ಆದರೆ ಇವತ್ತು ಮೊದಲ ಬಾರಿಗೆ ನಮ್ಮ ಸ್ಟುಡಿಯೋಗೆ ಕರ್ನಾಟಕ ಮದ್ಯಪಾನ ಪ್ರಿಯರ ಸಂಘದ ರಾಜ್ಯಾಧ್ಯಕ್ಷರು, ಕಾರ್ಯದರ್ಶಿಗಳು, ಒಂದು ಕುಡುಕರ ಸಂಘ, ಮದ್ಯಪಾನ ಪ್ರಿಯರ ಸಂಘದ ಜನ ಇದ್ದಾರೆ. ಅವ್ರ ಜೊತೆ ಮಾತಾಡೋದಾದ್ರೆ ಸರ್. ಓಕೆ ಓಕೆ ಓಕೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಉದ್ದೇಶ ಏನು ಸರ್? ನಾವು ಇಲ್ಲಿವರೆಗೆ ತುಂಬ ಕಾರ್ಮಿಕರು ಮತ್ತು ರೈತ ಕಾರ್ಮಿಕರು ಹಳ್ಳಿಗಳಲ್ಲಿ ತುಂಬಾ ಈ ಮದ್ಯಪಾನ ಮಾಡ್ತಾರೆ. ಅವ್ರ ಕುಟುಂಬ ಏನೋ ಒಂದು ಲಿವರು ಅದು ಇದು ಹೋದಾಗ 5 ರಿಂದ 6 ಲಕ್ಷ ಖರ್ಚು ಬರುತ್ತೆ. ಅವ್ರು ಅದನ್ನು ತುಂಬಕ್ಕಾಗೋದೇ ಇಲ್ಲ. ಹೌದು. ಅವ್ರು ಕೋಮಾಗಿ ಹೋಗಿ ಹಂಗೆ ಹೋಗೇ ಬಿಡ್ತಾರೆ. ಆ ಕುಟುಂಬದ ದುಸ್ಥಿತಿ ಬೀಳುತ್ತೆ. ಮೇಲ್ ಬರೋಕ್ಕಾಗಲ್ಲ, ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕಾಗಲ್ಲ, ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ದೇನಿದೆ ಡಿಮ್ಯಾಂಡ್ ಅಂದರೆ, ನಮಗೆ ಆ ಮದ್ಯಪಾನ ಮಾಡಿ ಮೃತಪಟ್ಟವ್ರಿಗೆ ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಮಾಡಿದ್ದೀವಿ. 10 ಲಕ್ಷ ಹಣ ಕೊಡಿ, ಮತ್ತು ಆ ಮಕ್ಕಳಿಗೆ ಎಜುಕೇಷನ್ ಕೊಡಿ, ಆ ಮಕ್ಕಳಿಗೆ ಹಾಸ್ಟೆಲ್ಸಲ್ಲಿ 10% ರಿಸರ್ವ್ ಮಾಡಿ. ಆದರೆ ಯಾವುದೋ 80% ಇದ್ದವ್ರಿಗೆ ತೊಗೊಳೋದಲ್ಲ, 35% ಪಾಸಾದ ಮಕ್ಕಳನ್ನ ಮುಖ್ಯವಾಹಿನಿಗೆ ತಗೊಂಬನ್ನಿ ಅನ್ನೋದು ನಮ್ಮ ಹೋರಾಟ. ಮತ್ತು ಜೊತೆಗೆ ಏನಾಗಿದೆ, ಕಾಳಸಂತೆ ಆಗಿದೆ. ಸರ್ಕಾರ ಒಂದು ಕಡೆ ಕಣ್ಮುಚ್ಚಿ ಕೂತ್ಕೊಂಡಿದೆ. ಎಲ್ಲೋ ಒಂದು 50 ರೂಪಾಯಿ MRP ಇರೋದನ್ನ 100 ರೂಪಾಯಿಗೆ, 70 ರೂಪಾಯಿಗೆ, 80 ರೂಪಾಯಿ ಬೇಕಾಬಿಟ್ಟು ಆ ವರ್ತಕರು ತೊಗೊಳೋದನ್ನು ತಡೆಗಟ್ಟಲಿಕ್ಕೆ ಈ ಸರ್ಕಾರಕ್ಕೆ ಆಗಲಿಲ್ಲ. ಮಹೇಂದ್ರ ಸರ್, ಕೇಳಿಸ್ತಾ ಇದೆಯಾ? ಹಾಗೆ ಈ ಕುಡಿಬಾರ್ದು ಅನ್ನೋ ಸಂದೇಶನೂ ಹೇಳ್ಬೇಕಲ್ಲ ಸರ್? ಸರ್, ನಾವು ಹೇಳಿದ್ವಲ್ಲ ಸರ್, ನಮ್ದು ಒಂದು ಸ್ಲೋಗನ್ ಇದೆ ಸರ್, ಅದನ್ನ ನೀವು ಕೇಳಬೇಕು. ಹೇಳಿ ಸರ್. ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ ಅಂದ್ರೆ ಅಂತ ಒಂದು ಸ್ಲೋಗನ್ ಮಾಡಿದ್ವಿ ಸರ್. ಅಂದ್ರೆ ಡೈಲಿ ಕುಡಿರಿ ಅಂತನಾ ಸರ್? ಅಲ್ಲ ಸರ್, ಕಾರ್ಮಿಕ ಒಂದು 500 ರೂಪಾಯಿ ದುಡಿತಾನೆ, ಅವ್ನು ಸಾಯಂಕಾಲ ಕುಡಿದು ಬಿಡ್ತಾನೆ. ನಮ್ದೇನಾಗಿದೆ ಅಂದರೆ, 500 ರೂಪಾಯಿ ದುಡಿದ್ರೆ 50 ರೂಪಾಯಿ ಕುಡಿಯಪ್ಪ, ಒಂದು 450 ರೂಪಾಯಿನ ಕುಟುಂಬಕ್ಕೆ ತಗೊಂಡೋಗಿ ಕೊಟ್ಟು ಊಟ ಮಾಡಿ ಮಲಗಿದ್ದು ಮತ್ತೆ ಬೆಳಗ್ಗೆ ಕಾಯ್ಕ ಮಾಡು ಅಂತ ಒಂದು ಸ್ಲೋಗನ್ ಮಾಡಿದ್ವಿ. ವಾರದಲ್ಲಿ ಇಂತಿಷ್ಟೇ ದಿನಗಳು, ಇಂಥ ದಿನನೇ ಕುಡೀರಿ ಅಂತ ಹೇಳ್ಬೇಕಲ್ವಾ? ಹೇಳೋಣ ಸರ್, ನಿಮ್ದನ್ನು ತಗೊಳ. ಹೌದು, ತುಂಬಾ ಚೆನ್ನಾಗಿದೆ. ದಿನ ಕುಡಿಯೋ ಬದಲು ವಾರದಲ್ಲಿ ಒಂದಿನ ಕುಡಿ. ಇಲ್ಲ, ಹೌದು. ಈಗ ನಮ್ಗೆ ಯಾವ್ದೋ ಕಾಲದಲ್ಲಿ ಕುಡಿಯೋದು ಡೇಂಜರ್, ಹುಷಾರಾಗಿರಪ್ಪ ಅಂತ ಹಾಡು ಬರ್ಸಿದ್ದೆ ನಾನು. ಸತ್ಯ. ಹಾಗಾಗಿ ಈ ನನ್ನ ಸ್ಲೋಗನ್ ಏನಂದ್ರೆ, ಈಗ ದುಡೀರಿ, ದುಡೀರಿ, ವಾರದಲ್ಲಿ ಯಾವತ್ತಾರು ಒಂದಿನ ಕುಡೀರಿ, ಆಮೇಲೆ ಮನೆಗೆ ನಡೀರಿ ಅಂತ ಹೇಳೋದು ನನ್ನ ಒಂದು. ಇಲ್ಲ, ನಿಮ್ದನ್ನ ಸ್ವಾಗತಿಸಿದ್ವಿ ಸರ್, ಖಂಡಿತ ಅದನ್ನೇ ಹೇಳ್ತೀವಿ. ಈಗ ನಾವು ಕುಡಿಯೋರ್ನ ಬಿಡ್ರಿ ಅಂತಂದ್ರೆ ಬಿಡಲ್ಲ. ಇಲ್ಲ ಇಲ್ಲ, ಅದ್ ಏನಾಗುತ್ತೆ ಅಂದ್ರೆ, ಯಾರು ಕುಡಿಯಕ್ ಹೋದವರು ಅಳತೆ ಮಾಡಿ ಒಂದೇ ಪೆಗ್ ಕೊಡ್ಬಿಟ್ಟು ಎದ್ ಬರಲ್ಲ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೆ ಸರ್, 30 ಸ್ಟಾರ್ಟ್ ಆಗಿ ಕ್ವಾರ್ಟರ್ ಆಗುತ್ತೆ ಅಂತ. ಹಾಗಾಗಿ ದಯಮಾಡಿ ನೀವು ಒಂದು ವಾರ ಫಿಕ್ಸ್ ಮಾಡ್ಬಿಡಿ, ನೀವು ಭಾನುವಾರ ಮಾತ್ರ ಕುಡೀರಿ, ಇನ್ನುಳಿದ ದಿನಗಳು ಕುಡಿಬೇಡಿ. ಮನೆಗೆ ಹೋಗಿ ಮನೆಯವ್ರ ಜೊತೆ ಇರಿ, ಚೆನ್ನಾಗಿರಿ,
ಮಕ್ಕಳಿಗೆ ಐಸ್ ಕ್ರೀಮ್ ತಗೊಂಡೋಗಿ, ಮನೆಗೆ ಏನಾದ್ರು ತಿಂಡಿ ತಗೊಂಡೋಗ್ರಿ, ಒಳ್ಳೆ ತರಕಾರಿ ತಗೊಂಡೋಗ್ರಿ, ಸೊಪ್ಪು ತಗೊಂಡೋಗ್ರಿ ಉಳಿದ ದಿನಗಳಲ್ಲಿ. ಒಂದಿನ ಮಾತ್ರ ಕುಡ್ಕೊಳ್ಳಿ ಅಂತ ಹೇಳಿ ದಯವಿಟ್ಟು. ಆಯ್ತು ಸರ್, ನಿಮ್ಗೆ ಸ್ವಾಗತಿಸಿದೀವಿ ಸರ್, ನಮ್ಮ ಸಂಘ ಸ್ವಾಗತಿಸುತ್ತೆ ನಿಮ್ದು ಇದನ್ನ, ಖಂಡಿತ ಮಾಡ್ತೀವಿ. ಧನ್ಯವಾದಗಳು ಸರ್ ಮಹೇಂದರ್ ಸರ್, ಬಹಳ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ ಸರ್. ನಿಜವಾಗ್ಲೂ ಕೂಡ ದಿನ ಕುಡಿತೀರಾ, ವಾರದಲ್ಲಿ ಒಂದಿನ ಕುಡೀರಿ. ಅಂದರೆ ಕೆಲವು ದುಡಿಮೆ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಸ್ಲೋಗನ್ ಪ್ರಕಾರ ಏನು ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ, ಮೂಟೆ ಒತ್ತಿರ್ತಾರೆ, ಏನೋ ಕೆಲಸ ಮಾಡಿರ್ತಾರೆ, ತಡ್ಕೊಳಲ್ಲ ಬಾಡಿ, ಅದಕ್ಕೋಸ್ಕರ ದಿನ ಕುಡಿ ಅಂತ ನಿಮ್ಮ ಸ್ಲೋಗನ್ ಇದೆ. ಆದರೆ ಅದು ಬೇಡ, ಸ್ವಲ್ಪ ಕಂಟ್ರೋಲ್ ಮಾಡಿ ಸರ್. ಈಗ ಆ ವಿಚಾರವಾಗಿ ಹೇಳ್ಬೇಕಂದ್ರೆ ಯಾರು ದಿನ ಕುಡಿತಾರೆ ಯಾರು ಅಂತಂದರೆ ಶ್ರಮಿಕರು, ಯಾರು ಇದು ಹೇಳ್ದಂಗೆ ಮೂಟೆ ಹೊರೋನು, ಆಮೇಲೆ ಇದು ಬಾರ್ ಬೆಂಡಿಂಗ್ ಕೆಲಸ ಮಾಡೋನು, ಸಿಮೆಂಟ್ ಕೆಲಸ ಅವರು ಪ್ರತಿದಿನ ಅದು ಕನ್ಸ್ಯೂಮ್ ಮಾಡೇ ಮಾಡ್ತಾನೆ. ಇಲ್ಲ ನಿದ್ದೆ ಬರಲ್ಲ, ನಿದ್ದೆ ಬರೋಕ್ಕಾಗೋದಿಲ್ಲ. ಅದು ಏನು ನಾವೇನು ಹೇಳ್ತೀವಿ, ಸ್ವಲ್ಪ ಕುಡಿ, ಅದನ್ನೇ ಸ್ವಲ್ಪ ತಗೋ, ಬೆಳಗ್ಗೆ ಮತ್ತೆ ಕೆಲಸಕ್ಕೆ ಹೋಗು ಅಂತ ಹೇಳ್ತೀವಿ. ಬಟ್ ಸರ್ಕಾರ ಏನು ಮಾಡ್ತಾ ಇದೆ, ಪ್ರತಿದಿನ ಒಂದೊಂದು ಬಾರ್ಗೆ ಇಂತಿಷ್ಟು ಅಂತ ಇದನ್ನು ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಇಂಥ ಬಾರ್ ಅವರು ಮಾರಲೇಬೇಕಂತ, ಸೇಲ್ ಮಾಡಲೇಬೇಕು, ನೀವು ಮಸ್ಟ್ ಅಂಡ್ ಶುಡ್. ಅವ್ರು ಕುಡಿಸ್ರಿ ಎಳ್ಕೊಂಬಂದ ಉಕ್ಕಾರ್ ಕುಕ್ ನೀವು ಮಾಡಲೇಬೇಕು ಅಂತ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ಈಗ ಈ ಹಳ್ಳಿಗಳಲ್ಲಿ ಜೀವನ ಇವರೇ ತಗೊಂಡು, ಬಾರವರು ಮತ್ತು ಯಾರಿದ್ದಾರೆ ಅವ್ರು ತಗೊಂಡು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಮನೆ ಕಿರಾಣಿ ಅಂಗಡಿ ಇದೆಯಲ್ಲ, ಅಲ್ಲಿ ಮಧ್ಯಾಹ್ನ ವ್ಯಾಪಾರ ಮಾಡ್ತಿದ್ದಾರೆ. 1 to double ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ಸ್ಥಿತಿ, ದೇಶದ ಸ್ಥಿತಿ ಹೆಂಗಾಗಿದೆ ಅಂದರೆ, ಯಾರು ಇವತ್ತು ಮದ್ಯಪಾನನ ಇವತ್ತು ಇದು ಮಾಡ್ತಿದ್ರು, ಬೇಡ ಈ ದೇಶಕ್ಕೆ ಬೇಡ ಅಂತ ಕೂತಿದ್ರು, ಅವರ ಒಂದು ಕನಸು ಇವತ್ತು ಇದು ನುಚ್ಚು ನೂರಾಗಿ ಹೋಗಿದೆ. ಈಗ ಆಲೆ ಮದ್ಯಪಾನ ಅನ್ನೋದು ಎಮ್ಮರವಾಗಿ ಬೆಳೆದು ಬಿಟ್ಟಿದೆ. ಅದನ್ನಂತೂ ನಾವು ಕಡಿಯೋಕ್ಕಂತೂ ಆಗಲ್ಲ, ಇರೋದ್ರಲ್ಲಿ ಏನೋ ಒಂದು ಚಿಕ್ಕದಾಗಿ ಏನೋ ಮಾಡ್ಕೊಂಡು ಹೋಗೋಣ ಅನ್ನೋ ನಮ್ಮದು ಉದ್ದೇಶ ಸರ್. ಕೆಲವರು ಏನೋ ಬೇರೆ ಥರ ತಿಳ್ಬೋದು, ನಾನೀಗ ನಿಮ್ಮ ಇದ್ರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರನ್ನು ನಾವು ಕುಡೀರಿ ಅಂತ ಪ್ರಮೋಟ್ ಮಾಡ್ತಾ ಇಲ್ಲ ಸರ್. ವಿ ಆರ್ ನಾಟ್ ನಿಮಗೆ ಇದು ಮಾಡಿ ಕುಡೀರಿ, ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಈ ಕುಡಿಯೋದನ್ನು ಕಮ್ಮಿ ಮಾಡಿ, ನಿಮ್ಮ ಆರೋಗ್ಯ ದೃಷ್ಟಿ ನೋಡಿ. ಆಮೇಲೆ ನಾವು ನಮ್ಮಲ್ಲಿ ಸಂಘದಲ್ಲಿ ಕೆಲವು ಹೆಲ್ತ್ ಕ್ಯಾಂಪ್ಸು, ಕೆಲವು ಇವು ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಈಗ ಡಿ ಅಡಿಕ್ಷನ್ ಅಂತ ಮಾಡೋವಂಥದ್ದು, ಅವ್ರ ಆರೋಗ್ಯ ತಪಾಸಣೆ ಮಾಡೋವಂಥದ್ದು, ಮತ್ತೆ ಸ್ವಾಮಿಗಳು ಕರೆಸೋದು, ಈ ಥರ ಪ್ರವಚನ ಮಾಡಿಸ್ತಕ್ಕಂಥ ಸೆಮಿನಾರ್ ಮಾಡೋ ಉದ್ದೇಶ. ಅಂದ್ರೆ ನಿಮ್ಮ ಉದ್ದೇಶ ಬಂದು ಕುಡುಕರನ್ನ ಹೆಚ್ಚಾಗಿ ಮಾಡೋದಲ್ಲ, ಕುಡಿತವನ್ನ ಕಡಿಮೆ ಕುಡಿತವನ್ನ ಕಡಿಮೆ ಮಾಡೋದು. ಕುಡಿತವನ್ನ ಯಾರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅವರ ಒಂದು ಕುಡಿತವನ್ನ ಮತ್ತೆ ಅವರ ಒಂದು ಅಭ್ಯಾಸವನ್ನ ಚಟವಾಗಿ ಬದಲಾಗಿರೋದನ್ನ ನಾರ್ಮಲ್ ತಗೊಂಬರೋಣ ಅನ್ನೋದು ನಿಮ್ಮ ಉದ್ದೇಶ. ಡಿ ಅಡಿಕ್ಷನ್ ಕ್ಯಾಂಪ್ನ ಈಗ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನಿಮ್ಮ ಮುಖಾಂತರ ನಾವು ಇದು ಮಾಡ್ತೀವಿ ಸರ್. ಓಕೆ ಸರ್, ನಿಮ್ಮ ಒಂದು ಬೇಡಿಕೆಗಳನ್ನ ನೋಡಿದೆ. ವಿಶ್ವ ಕುಡುಕರ ದಿನಾಚರಣೆ ಇವತ್ತು ಮಾಡಬೇಕು, ಡಿಸೆಂಬರ್ 31, 50% ಡಿಸ್ಕೌಂಟ್ ಕೊಡಬೇಕು ಅಂತ ಇದೆಯಾ ನಿಮ್ಮ ಬೇಡಿಕೆಯಲ್ಲಿ? ಅದು ಅಲ್ಲ, ಇದರಲ್ಲಿ ಸರ್ಕಾರದ ಬೇಡಿಕೆಯಲ್ಲಿ, ಸರ್ಕಾರ ಬೇಡಿಕೆನಲ್ಲಿ ನಿಮ್ಮ ಒಂದು ಬೇಡಿಕೆ ಅದು ಇತ್ತೀಚೆಗೆ ಶುರುವಾಗಿದೆ. ಬಟ್ ನಾವು ಸರ್ಕಾರಕ್ಕೆ ಅದನ್ನು ಕೊಟ್ಟಿಲ್ಲ. ಬೇಡಿಕೆ ಕೊಟ್ಟಿದ್ದೀವಿ, ಒಂದು 20 ಬೇಡಿಕೆ ಇದೆ ಅವ್ರ ಪರವಾಗಿ. ಯಾವುದು ಅಂತ ಹೇಳ್ಬೋದಲ್ಲ ಸರ್, ಒಂದೊಂದಾಗಿ ಹೇಳಿ. ಅದೇ ಒಂದು, ಈಗ ಬಾಟ್ಲು ಮೇಲೆ ಇನ್ಸೂರೆನ್ಸ್ ಕೇಳಿದ್ವಿ ಸರ್. ಬಾಟ್ಲು ಮೇಲೆ ಇನ್ಸೂರೆನ್ಸ್ ಯಾವ ರೀತಿ ಅದು ಕಂಟ್ರೋಲ್ ಆಗುತ್ತೆ ಸರ್? ಈಗ ಇಲ್ಲಿ ಬಸ್ ಹತ್ತೀವಿ ಸರ್, ಒಂದು ಮತ್ತೆ ಇನ್ನೊಂದು 10 ಕಿಲೋಮೀಟರ್ ಹೋಗಿ ಬಸ್ ಹಿಡಿದಾಗ ಅದ್ರ ಮೇಲೆ ಇನ್ಸೂರೆನ್ಸ್, ಇದು ಅಕಸ್ಮಾತ್ ಏನೋ ಅಪಘಾತ 2 ಲಕ್ಷ ಇನ್ಸೂರೆನ್ಸ್ ಇದೆ, ಅನೌನ್ಸ್ ಮಾಡಿದೆ ಸರ್. ಹಂಗೆ ಬಾಟ್ಲು ಮೇಲೆ ಮಾಡಿ, ಬಾಟ್ಲು ಇಂಥದ್ದು ಕುಡಿದಾಗ ಅಲ್ಲ ಸರ್, ಅಲ್ಲಿ ಗಾಡಿ ಜೊತೆಗೆ ಬಾಡಿಗಿರುತ್ತೆ, ಇಲ್ಲಿ ಬಾಟ್ಲು ಜೊತೆ ಬಾಡಿ ಅದು ಮಾಡ್ಬೇಕಾದ್ರೆ ಎಷ್ಟು ಸರ್ಕಾರಕ್ಕೆ ಆದಾಯ ಆಗುತ್ತೆ ಅಂತ ಹೇಳಿದ್ರೆ, ಸರ್ಕಾರಕ್ಕೂ ಆದಾಯ ಆಗುತ್ತೆ, ಗ್ರಾಹಕನಿಗೂ ಲಾಭ ಆಗುತ್ತೆ. ಏನಾಗುತ್ತೆ ಆಗ, ಇವನು ಹೆಂಗೆ ಸತ್ತ ಅನ್ನೋದಕ್ಕೆ ಅಲ್ಲಿ ಇದಾಗಬೇಕು, ಬಿಲ್ ಹಾಕ್ಬೇಕು. ಬಿಲ್ ಹಾಕ್ಬೇಕಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.